ಈ ದಾವಣಗೆರೆ ದಕ್ಷಿಣದಲ್ಲಿ ನಿಮ್ಮದೇ ಸಮುದಾಯದ ಖಾಲಿದ್ ಅವರಿದ್ದಾರೆ ಮತ್ತು ಪೈಲ್ವಾನ್ ಅವರು ಕೂಡ ಅವರು ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡೋದು, ಅಲ್ಲಲ್ಲೇ ಕಾರ್ಯಕರ್ತರನ್ನ ಸೇರಿಸೋದು ಇದನ್ನೆಲ್ಲ ಆಗ್ತಾ ಇದೆ. ಏನಂತೀರಿ? ನಾವು ಅವ್ರ ಜೊತೆಗೆ ಮಾಡಿದ್ದೀವಿ. ಪೈಲ್ವಾನ್ ನಾವು ಜೊತೆಗೆ ಫಂಕ್ಷನ್ಗಳು ಮಾಡಿದ್ದೀವಿ, ಮೀಟಿಂಗ್ಗಳು ಮಾಡಿದ್ದೀವಿ. ನಂದೇನು ನಾನು ಈಗ ಹೇಳಿದ್ನಲ್ಲ ನಿಮಗೆ, ಯಾರ ತರಲಿ ಟಿಕೆಟು ನಾವೆಲ್ಲರೂ ಸೇರಿ ಒಗ್ಗಟ್ಟಿಂದ ಮಾಡ್ತೀವಿ. ಓಕೆ, ಅಂದ್ರೆ ಸಮುದಾಯಕ್ಕೆ ಟಿಕೆಟ್ ಬೇಕು ಅನ್ನೋದು ಕೊಡ್ರಿ, ಒಂದ್ಸರ್ತಿ ಕೊಟ್ರೆ ಅದು ಒಂದು ಖಾತೆ ಓಪನ್ ಆಗ್ತದೆ. ನಾವು ಬರೀ ಓಟ್ ತಕೊಂತ ಹೋಗ್ತಾ ಇದ್ರೆ, ನಾವು ಓಟ್ ಕೊಟ್ಕೊಂತ ಹೋದ್ರೆ ಅನ್ಯಾಯ ಆಗ್ತದೆ ಅದು. ಓಕೆ, ಅಂದ್ರೆ ಕಾಂಗ್ರೆಸ್ ಅಲ್ಲಿ ಒಂದ್ ಸ್ವಲ್ಪ ಗೊಂದಲ ಇರೋದಂತೂ ಫೀಲ್ಡ್ ಅಲ್ಲಿ ಹೋದ್ರೆ ಅನ್ಸುತ್ತೆ ಸರ್. ಯಾಕಂದ್ರೆ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಇಬ್ಬರ ಹೆಸರು ಕೇಳಿ ಬರ್ತಾ ಇದೆ, ಕ್ಷೇತ್ರದಲ್ಲಿ 3-4 ಜನರ ಹೆಸರು ಕೇಳಿ ಬರ್ತಾ ಇದೆ. ಸೊ ಇಲ್ಲೇನಾದ್ರೂ ಗೊಂದಲ ಆದ್ರೆ ಇದ್ರ ಲಾಭ ಬಿಜೆಪಿಗೆ ಆಗುತ್ತೆ ಅಂತ ಅನ್ಸುತ್ತಾ? ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ. ಟಿಕೆಟ್ ಸಿಗದಂಗೆ ಎಲ್ಲರೂ ಮಾತಾಡ್ತಾರೆ ಅಷ್ಟೇ. ಓಕೆ, ಟಿಕೆಟ್ ಸಿಕ್ಕ ಮೇಲೆ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಓಕೆ, ಇದು ನಮ್ಮ ಜನದೇ ನಮ್ಮವೇ ಟಿಕೆಟ್ ಓಟ್ಗಳು ತೊಗೊಂಡ್ರೆ ಅವಾಗೆಲ್ಲ ಆಗಂಗಿಲ್ಲ. ನಾವೆಲ್ಲ ಸಮಾಜದಲ್ಲೂ ಕಾನ್ಫಿಡೆನ್ಸ್ ಹುಟ್ಟಿಸ್ಬೇಕಾಗ್ತದೆ. ಪವರ್ ಶೇರಿಂಗ್ ಬಗ್ಗೆ ವಿಚಾರವಾಗಿ ನಾವು ಅವ್ರ ಕೂಟೆ ಹೊಂಟು ಮಾತಾಡಬೇಕಾಗ್ತದೆ. ಅಷ್ಟು ಸುಲಭವಾಗಿ ಯಾವುದೇ ಕ್ಷೇತ್ರದಲ್ಲಿ ಬರೀ ನಾವೇ ನಿಂತ್ಕೊಂಡ್ರೆ ಗೆಲ್ಲಕ್ಕಾಗಲ್ಲ. ಎಲ್ಲ ಸಮಾಜದವರು ಒಗ್ಗಟ್ಟಾಗಿ ನಮ್ಮ ಜೊತೆಗೆ ಬಂದರೆ ಮಾತ್ರ ನಾವು ಇದು ಎಲೆಕ್ಷನ್ ಗೆಲ್ಲಕ್ಕಾಗುತ್ತೆ. ಟಿಕೆಟ್ ಕೊಟ್ಟರೆ ನಾವೆಲ್ಲರೂ ಬ್ಯಾಕ್ವರ್ಡ್ ಕ್ಲಾಸ್, ಶೆಡ್ಯೂಲ್ ಕಾಸ್ಟ್ ಮತ್ತು ಪಂಚಮಶಾಲೆಯರು, ಕುರುಬರು, ನಾಯಕರು ಎಲ್ಲರೂ ನಾವು ಒಗ್ಗಟ್ಟಾಗಿ ನಮಗೆ ಗೆಲ್ಲಿಸ್ತಾರೆ. ನಾವು ಮುಂದಿನ 2 ವರ್ಷ ಏನು ಸರ್ಕಾರದ ಅವಧಿ ಇದೆ, ಅದರೊಳಗೆ ಎಷ್ಟು ಆಗ್ತದೆ ಅಷ್ಟು ಮಟ್ಟಿಗೆ ಕೆಲಸ ಮಾಡಿ ಜನರ ವಿಶ್ವಾಸ ಗಳಿಸಿ ಬೇರೆಯವರಿಗೆ ಅವಕಾಶ ಆದಂಗೆ ಪ್ರಯತ್ನ ಮಾಡಬೇಕು ಅಂತ ನನ್ನ ಅನಿಸಿಕೆ ಇದೆ. ದೇವರಿಗೆ ಬಿಟ್ಟಿದ್ದ ವಿಚಾರ, ಹೈಕಮಾಂಡಿಗೆ ಬಿಟ್ಟಿದ್ದ ವಿಚಾರ. ಆಕಸ್ಮಿಕವಾಗಿ ಹೈಕಮಾಂಡರು ಆಯ್ತಪ್ಪ ಮಾಡ್ರಿ ಅಂತ ಹೇಳಿದ್ರೆ ಮಾಡ್ತೀವಿ, ಇಲ್ಲಪ್ಪ ಇವ್ರಿಗೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಮುಂದಿನ ವಿಚಾರ. MLC ಆಗಿ ಯಾರನ್ನ ಆಯ್ಕೆ ಮಾಡಬೇಕು ಮತ್ತೆ ಯಾರು ಅಭ್ಯರ್ಥಿ ಆಗಬೇಕು ಅನ್ನುವಂಥ ವಿಚಾರ ಬಂದಾಗ ಬೇರೆ ಬೇರೆ ಹೆಸರುಗಳೆಲ್ಲ ಬರ್ತಾ ಇತ್ತು. ಜಬ್ಬಾರ್ ಸರ್ ಸೈಲೆಂಟ್ ಆಗಿದ್ರು. ಅನೌನ್ಸ್ ಆದ ತಕ್ಷಣ ಎಲ್ರಿಗೂ ಶಾಕು, ಎಲ್ಲ ಬಣದವ್ರಿಗೂ ಶಾಕು. ಏನಿದು ಅಂತಂದು ಹೆಂಗಾಗಿದ್ದದು? ನನಗೆ ಹೆಂಗೂ ಆಗಿಲ್ಲ. ಅದು ನಾನು ರಾಜ್ಯ ಮೈನಾರಿಟಿ ಅಧ್ಯಕ್ಷ ಆಗಿ ಓಕೆ, ಇಡೀ ರಾಜ್ಯಾದ್ಯಂತ 126 ಕಾನ್ಸ್ಟಿಟ್ಯೂನ್ಸಿಗೆ ಅಡ್ಡಾಡಿದ್ದೀನಿ. ಓಕೆ, ಎಲ್ಲ ನಮ್ಮ ಸಮಾಜದಲ್ಲಿ ಒಗ್ಗಟ್ಟಾಗಿ ಒಂದು ಕಡೆ ವೋಟ್ ಮಾಡ್ರಪ್ಪ, ವೋಟ್ ಡಿವೈಡ್ ಮಾಡಿದರೆ ಕಮ್ಯುನಲ್ ಪಕ್ಷ ಬರುವಂಥ ಚಾನ್ಸಸ್ ಇರ್ತವೆ, ಎಲ್ಲ ಒಗ್ಗಟ್ಟಾಗಿ ವೋಟ್ ಮಾಡಿರಿ ಅಂತ ನಾನು 130 ಹತ್ರ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಹೋಗಿ ಪಬ್ಲಿಕ್ ಸಭೆಗಳು ಮಾಡಿದ್ದೀನಿ. ಅದೆಲ್ಲ ಹೈಕಮಾಂಡಿಗೆ ಗೊತ್ತಿರೋ ವಿಚಾರ. ನನಗೆ ಯಾರು ಇಲ್ಲ ಅಂತ ಹೇಳಿದ್ರೆ ಹೈಕಮಾಂಡಿಗೆ ಗೊತ್ತಿರ್ತದೆ, ಎಲ್ಲ ಇಂಟೆಲಿಜೆನ್ಸ್ ತನಕನೂ ಹೋಗಿರ್ತದೆ. ನಾನು ಆ ವಿಚಾರವಾಗಿ ನನಗೆ ಅವರು ಕೈ ಹಿಡ್ದಿದ್ದಾರೆ. ನನಗೆ ಆ್ಯಕ್ಚುಲಿ ನನಗೆ ಎಲ್ಲರೂ ಹೇಳಿದರು, ಇಲ್ಲ ಈ ಸರ್ತಿ ಬಿಟ್ಬಿಟ್ರಿ, ಈ ಸರ್ತಿ ಆಗಿಲ್ಲ ಅಂತ. ಆದರೆ ನನಗೆ ಅದು ನಾನು ಒಂದು ಕಡೆಯಿಂದ ಮಗಳು ಬಿಡಪ್ಪ ಆಗಿದ್ದ ಅಂತ ಹೇಳಿದ್ದೆ. ಆದರೆ ನನಗೆ ಟಿ ವಿಯಾಗೆ ಅನೌನ್ಸ್ ಆಗ್ತಾ ಇದೆ ಅಂತ ನನಗೆ ಮಕ್ಕಂಡಿದ್ದಿಲ್ಲ. ಅವಾಗ ನಾನು ಮಲಗಿದ್ದೆ. ನನಗೆ ಫೋನ್ ಮಾಡಿದ್ರು, ಏನಪ್ಪ ಅಂದೆ. ಸರ್ ಟಿ ವಿ ಹಾಕ್ರಿ ಸರ್, ಟಿ ವಿ ಹಾಕಿ ನೋಡ್ರಿ ಅಂತ ಹೇಳಿದರೆ ನಮ್ಮ ಹೆಸರು ಬರ್ತಾ ಇತ್ತು. ಅವಾಗ ನನಗೆ ಫಸ್ಟ್ ಫೋನ್ ಬಂದಿದ್ದೆ ಡಿ ಕೆ ಶಿವಕುಮಾರ್ ಸಾಹೇಬ್ರದ್ದು. ಡಿ ಕೆ ಶಿವಕುಮಾರ್ ಸಾಹೇಬ್ರು ಏರ್ಪೋರ್ಟ್ನಾಗ ಹೇಳಿದು, ಬಾರಪ್ಪ ಬಿ ಫಾರ್ಮ್ ತೊಗೊಂಡೋಗು ಜಲ್ದಿ ಅಂತ ಹೇಳಿದರು. ಅದು 5-6 ಗಂಟೆ ಸಾಯಂಕಾಲ ನನಗೆ ಬಿ ಫಾರ್ಮ್ ಕೊಟ್ಟರು. ಇವೆಲ್ಲ ನಡೆದಂಥ ಕಥೆಗಳು ನಮಗೆಲ್ಲ ಲೀಡರ್ಗಳಿಗೂ ಗೊತ್ತು. ನಾನು ಅಂದರೆ ನಿಮ್ಮ ಕಾರ್ಯವೈಖರಿ ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿದೆ ಹೈಕಮಾಂಡ್. ಮಾಡ್ತಾರೆ ಅವರು. ಮತ್ತು ಎಲೆಕ್ಷನ್ ಅಂದರೆ ಕ್ರೂಷಿಯಲ್ ಅದು ಪೀರಿಯಡ್. ಅದರಾಗೂ ನಮ್ಮ ಪಕ್ಷಕ್ಕೆ ಈ ಒಂದು ಕಾಲದಲ್ಲಿ ಭಾಳ ಕಷ್ಟ. ಎಲ್ಲ ತೊಗೊಂಡು ಹೋಗ್ಬೇಕು, ಆ ಸಮಾಜದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ತೊಗೊಂಡು ಹೋಗ್ಬೇಕಲ್ಲ. ಅದಕ್ಕೆ ಅದು ಅಷ್ಟು ಈಸಿ ಟಾಸ್ಕು ಅಲ್ಲ. ಭಾಳ ಕಷ್ಟಪಟ್ಟು ಎಲ್ಲ ತಾಲೂಕು ಕಾನ್ಸ್ಟಿಟ್ಯೂನ್ಸಿ ವೈಸ್ ಹೋಗಿ ಎಲ್ಲರಿಗೂ ಒಂದು ವಿಚಾರವಾಗಿ ಮಾತಾಡಿ, ನೋಡ್ರಪ್ಪ ಈ ಸರ್ತಿ ಹಿಂಗೆ ಇರ್ತದೆ, ಹಿಂಗೆ ಮಾಡಿರಿ ಅಂತ ಹೇಳಿ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಎಲ್ಲ ಕಡೆನೂ ಜಾಗೃತಿ ಮಾಡಿ ಎಲೆಕ್ಷನ್ನಾಗ ಕೆಲಸ ಮಾಡಿದ್ದು ಹೈಕಮಾಂಡ್ನವರು ಒಪ್ಪಿ ನನಗೆ ಮಾಡಿದ್ದಾರೆ. ಅವ್ರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಎರಡನೇದು, ನಮಗೆ ಈ ಸರ್ತಿನೂ ನನಗೆ ಇದು MLAದ ಅವಕಾಶ ಮಾಡಿಕೊಟ್ರೆ ಇನ್ನೊಬ್ಬರಿಗೆ ಇದು ಅವಕಾಶ ಆಗ್ತದೆ. MLC ಅವಕಾಶ ನಮಗೆ ಬೇರೆ ನಮ್ಮವು 140 ತನಕ ನಮ್ಮ MLAಗಳಿದ್ದಾರೆ. ನಮ್ಮ MLC ಏನು ನಮಗೆ ದೋಖ ಆಗೋಂಗಿಲ್ಲ. ನನಗೆಲ್ಲ ಇನ್ನೊಬ್ಬರಿಗೆ ಯಾರಿಗೂ ಅವಕಾಶ ಆಗ್ತದೆ. ನಮಗೆ ಗೆಲ್ಲಕ್ಕಂತೂ ಚಾನ್ಸಸ್ ಇದೆ. ಕೊಟ್ಟರೆ 100% ಗೆದ್ದು ಬರ್ತೀವಿ.